ತಟ್ಟದಲ್ಲಿದ್ದಾವೆ. ಟೀ ಅಲ್ಲ ಮರೆಯ, ಕಾಫಿ. ಸಾರಿ ಗೈಸ್, ಕಾಫಿ ತಟ್ಟದಲ್ಲಿದ್ದಾವೆ. ಯಾರು ಹೇಳು, ಯಾರ್ಯಾರು ಹೇಳೋರು? ಯಾರ್ಯಾರು ಹೇಳಿ, ಯಾರು ಹೇಳು? ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಶ್ರೀ ಕನ್ನಡ ಬ್ಲಾಗ್ಸ್. ಇವತ್ತು ನಾವು ಮಡಿಕೇರಿಗೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ ವೆದರ್. ನಾನು ಮತ್ತು ನಮ್ಮ ಆಫೀಸ್ನವರು ರೇಖಕ್ಕ ಮತ್ತು ಅವರ ಮಗ ನಿನಾದ್ ಮತ್ತು ಹಸ್ಬೆಂಡ್ ಬಂದಿರುವಂತಹದ್ದು. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಬೆಳಿಗ್ಗೆ 6 o'clock ಮನೆ ಬಿಟ್ಟಿದ್ವಿ. ಅಲ್ಲಿಂದ ಮಡಿಕೇರಿ ತಲುಪುವಾಗ 7 o'clock ಆಗಿತ್ತು. ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಬಂದು ಟಿಫಿನ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ರಾಜಶ್ರೀಟಿಗೆ ಬಂದಿದ್ದೇವೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ. ಬನ್ನಿ ಯಾವ ಥರ ನಾವು ಇವತ್ತಿನ ಟ್ರಿಪ್ಪನ್ನು ಎಂಜಾಯ್ ಮಾಡ್ತೇವೆ ಎಲ್ಲವನ್ನು ತೋರಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು. ಇದು ನಾವು ಪಿಕ್ನಿಕ್ ಹೋಗಿರುವಂತಹದ್ದು ಮಳೆ ಬರಲಿಕ್ಕೆ ಸ್ವಲ್ಪ ಡೇಸ್ ಮುಂಚೆ. ನಾವು ಒಂದು 6 month ಮುಂಚೆನೇ ಪ್ಲ್ಯಾನ್ ಮಾಡ್ತಾ ಇದ್ವಿ ಎಲ್ಲಾದರೂ ಹೋಗಬೇಕು ಅಂತ. ಬಟ್ ನಮಗೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಯೋಚನೆ ಮಾಡಿ ಮಳೆ ಬರಲಿಕ್ಕೆ ಮುಂಚೆ ಎಲ್ಲಾದರೂ ಒಂದು ಕಡೆ ಹೋಗಿ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನಾನು ಮತ್ತು ನಿನಾದ್ ಮತ್ತು ನಮ್ಮ ಆಫೀಸ್ ರೇಖಾ ಅಂತ ಕೊಲೀಗ್, ಅವರ ಮಗ, ನಾವು 4 ಜನ ಮಾತ್ರ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹಾಗಾಗಿ ಮಳೆ ಬರಲಿಕ್ಕೆ ಮುಂಚೆ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಫೈನಲ್ ಆಯಿತು. ಅದೇ ಟೈಮಿಗೆ ನೋಡುವಾಗ ಫ್ರೀ ಬಸ್ ಕೂಡ ಅನೌನ್ಸ್ ಆಯಿತು. ಹಾಗಾಗಿ ಬಸ್ನಲ್ಲೇ ಹೋಗಿ ಬರೋಣ ಅಂತ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಹಾಗೆ ಪ್ಲ್ಯಾನ್ ಚೇಂಜ್ ಆದಮೇಲೆ ನಿನಾದ್ನ ಹಿಡ್ಕೊಂಡು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ಹಸ್ಬೆಂಡ್ನ ಕೂಡ ಕೇಳಿದೆ ಬರ್ತೀರಾ ಅಂತ. ಆಮೇಲೆ ಅವರು ಕೂಡ ಫ್ರೀ ಇದ್ದರು. ಹಾಗಾಗಿ ಹೋಗಿ ಬರುವ ಅಂತ ಹೇಳಿದರು. ಹಾಗಾಗಿ ನಾವು KSRTC ಬಸ್ನಲ್ಲಿ ಮಡಿಕೇರಿ ಪ್ರಯಾಣ ಆರಂಭಿಸಿದ್ದು. ನಾವು ಅಂದ್ಕೊಂಡಷ್ಟು ಸುಲಭನೇ ಇಲ್ಲ. ನಾವು ಫ್ರೀ ಬಸ್ ಹೋಗಿ ಬರೋಣ ಅಂತ ಅಂದ್ಕೊಳ್ತೀವಿ, ಬಟ್ ನಮ್ಮ ಕೈಯಿಂದ ಡಬಲ್ ಖರ್ಚೆ ಆಗಿ ಹೋಗುತ್ತೆ ಅದು. ಬಟ್ ನಾವು ಅಂದ್ಕೊಂಡ ಟೈಮಿಗೆ ಆಗಿರ್ಬೋದು, ನಾವು ಅಂದ್ಕೊಂಡಂತಹ ಪ್ಲ್ಯಾನ್ಸ್ ಆಗಿರ್ಬೋದು, ಯಾವುದು ಕೂಡ ವರ್ಕ್ ಆಗೋದಿಲ್ಲ. ನಾವು ಪಿಕ್ನಿಕ್ ಅಥವಾ ಟೂರ್ ಹೋಗುವಾಗ ನಮ್ಮ ಸ್ವಂತ ಗಾಡಿ ಅಥವಾ ನಾವು ಗಾಡಿ ಬುಕ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ನಾವು KSRTC ಬಸ್ನ ವೆಯ್ಟ್ ಮಾಡಿ ನಾವು ಅದರಲ್ಲಿ ಹೋಗಿ ನಾವು ನೋಡಬೇಕಾದಂತಹ ಸ್ಥಳಗಳನ್ನು ನೋಡೋದು ತುಂಬ ಕಷ್ಟನೇ. ಬನ್ನಿ ಹಾಗಿದ್ರೆ ನಮ್ಮ ಪಿಕ್ನಿಕ್ ಯಾವ ಥರ ನಡೀತು, ಜೊತೆಗೆ ಏನೆಲ್ಲ ಎಡವಟ ಇತ್ತು ಎಲ್ಲವನ್ನು ತೋರಿಸ್ತೇನೆ. ನಾವು ನಾಳೆ ಹೋಗೋದಂದರೆ ಇವತ್ತು ಕೂಡ ಫೈನಲ್ ಆಗಿರಲಿಲ್ಲ, ಹೋಗಲೇಬೇಕು ಅಂತ. ಆದರೂ ರಫಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 6 o'clock ಬಸ್ ಹತ್ತಬೇಕು ಅಂತ ಸುಳ್ಳ್ಯದಿಂದ. ಹಾಗಾಗಿ ರಾತ್ರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ನಾನು. ಬೆಳಿಗ್ಗೆ 5 o'clock ಎದ್ದು ನಿನಾದ್ನೆಲ್ಲ ಹೊರಡಿಸಿ ಪ್ಯಾಕಪ್ ಎಲ್ಲ ಮಾಡಿ 6 o'clock ರೀಚ್ ಆಗಲಿಕ್ಕೆ ಆಗಲಿಲ್ಲ ನಮಗೆ ಬಸ್ ಸ್ಟ್ಯಾಂಡಿಗೆ. 6:30 ಆಗುವಾಗ ಬಸ್ ಸ್ಟ್ಯಾಂಡಿಗೆ ತಲುಪಿದ್ವಿ. ಫುಲ್ ಮಳೆ ಬರ್ತಾ ಇದೆ. ವೆದರ್ ಅಂತೂ ಫುಲ್ ಮಳೆ ಬರ್ತಾ ಇದೆ, ಸಣ್ಣ ಮಳೆ ಬರ್ತಾ ಇದೆ. 6:30 ಹಾಗೆ ಸುಳ್ಳ್ಯದಿಂದ ಹೊರಟ ನಾವು 7:30 ಹಾಗೆ ಮಡಿಕೇರಿ ರೀಚ್ ಆಗಿದ್ವಿ. ಮಳೆ ಅಷ್ಟು ಬರ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಕಾಲೇಜ್ ಮೇಟ್ ಕಾವ್ಯ ಚಿದ್ಗಲ್ ಅಂತ, ಅವಳು ಮಡಿಕೇರಿಯಲ್ಲಿ ಸ್ವಂತ ಮನೆ ಪರ್ಚೇಸ್ ಮಾಡಿದ್ದಾಳೆ. ಜೊತೆಗೆ ಅವಳು ಕಾವ್ಯ ಕಲಾ ನಾಟ್ಯ ಶಾಲೆ ಅಂತ ಭರತನಾಟ್ಯ ಕ್ಲಾಸ್ ಕೂಡ ತಗೊಳ್ತಾ ಇದ್ದಾಳೆ. ಜೊತೆಗೆ ಅವಳ ಹಸ್ಬೆಂಡ್ ಅಡ್ವೊಕೇಟ್ ಆಗಿದ್ದಾರೆ ಮಡಿಕೇರಿಯಲ್ಲಿ. ಹಾಗಾಗಿ ಅವಳಿಗೆ ನಾನು 2 days ಹಿಂದೆ ಹೇಳಿದ್ದೆ ಪಾಪ ನಾವು ಬರ್ತೀವಿ ಅಂತ. ಬಟ್ ನಾನು ಹೋಗೋ ದಿವಸ ಇನ್ಫಾರ್ಮ್ ಮಾಡಿರಲಿಲ್ಲ. ರಾತ್ರಿ 10:30 ಆಗುವಾಗ ನಾವು ಬರ್ತೇವೆ ಅಂತ ಇನ್ಫಾರ್ಮ್ ಮಾಡಿದ್ವಿ. ಅವಳು ಮೆಸೇಜನ್ನು ನೆಕ್ಸ್ಟ್ ಡೇನೋ ನೋಡಿದಂತೆ. ಆ ದಿವಸ ಲೀವ್ ಕೂಡ ಇತ್ತು ಪುಣ್ಯಕ್ಕೆ. ಹಾಗಾಗಿ ಅವಳು ಬೆಳಿಗ್ಗೆ ಬೇಗ ಚಿಕನ್ನೆಲ್ಲ ತಂದು ನಮಗೋಸ್ಕರ ರೊಟ್ಟಿ ಗಮ್ಮತ್ತು ಮಾಡಿಟ್ಟಿದ್ಲು. ಇವಳೆ ಕಾವ್ಯ ಅಂತ ನೋಡ್ತಾ ಇರ್ಬೋದು.
ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಮಡಿಕೇರಿಯವರಾಗಿದ್ದರೆ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸ್ಬೋದು. ಕಾವ್ಯ ಕಲಾ ನಾಟ್ಯ ಶಾಲೆ ಅಂತ. ಅವಳು ಕಾಲೇಜ್ ಡೇಸ್ನಲ್ಲೇ ತುಂಬ ಟ್ಯಾಲೆಂಟ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಭರತನಾಟ್ಯ ಮಾಡ್ತಾಳೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಲಾ ಕಾವ್ಯ ನಾಟ್ಯ ಶಾಲೆ ಅಂತ ಮಡಿಕೇರಿಯಲ್ಲಿದೆ, ನೀವು ಕಾಂಟ್ಯಾಕ್ಟ್ ಆಗಿ ಹೋಗ್ಬೋದು ಅಲ್ಲಿಗೆ. ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ಲು. ಅವಳಿಗೆ ಬೇರೆ ಅವಳು ಹೇಳಿದ್ಲು ನಮಗೆ, ಒಂದು ವೇಳೆ ಇವತ್ತು ರಜೆ ಇಲ್ಲ ಅಂದರೆ ನಾನು ಸಿಗ್ತಾನೇ ಇರಲಿಲ್ಲ ಅಂತ, ನೀನು ನಿನ್ನೆನೇ ಇನ್ಫಾರ್ಮ್ ಮಾಡಬೇಕಿತ್ತು ಅಂತ. ನನಗೆ ಪಾಪ ಅಂತ ಆಯಿತು. ಫುಲ್ ನಮಗೋಸ್ಕರ ಸೆಟ್ ಮಾಡಿ ತಿಂಡಿ ಮಾಡಿ ಚಿಕನ್ ಎಲ್ಲ ಮಾಡಿದ್ಲು. ಪುಣ್ಯಕ್ಕೆ ನಾವು 4 ಜನ ಹೋಗಿದ್ವಿ, ಹಾಗಾಗಿ ಅವಳಿಗೆ ಸ್ವಲ್ಪ ಸೆಟ್ ಆಗಿತ್ತು. ಆಮೇಲೆ ಅಲ್ಲೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ರಾಜಶ್ರೀಟ್ಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು. ಬರ್ತಾ ನಾನು ಕೊಡೆನೇ ತಂದಿರಲಿಲ್ಲ, ಕೊಡೆ ಬಿಟ್ಕೊಂಡು ಬಂದಿದ್ದೆ ಮನೆಯಲ್ಲಿ. ರೇಖಕ್ಕ ಕೊಡೆ ತಂದಿದ್ರು, ಹಾಗಾಗಿ ಅಲ್ಲೇ ಸೇಲ್ ಮಾಡ್ತಾಯಿದ್ರು ಕೊಡೆನ. ಸ್ವಲ್ಪ ಕೂಡ ಕ್ವಾಲಿಟಿ ಇಲ್ಲ, ಬಟ್ ನಮಗೆ ಹಣೆ ಬರ ತಗೊಳ್ಬೇಕಿತ್ತು ಕೊಡೆನ. ಹಾಗಾಗಿ 200 ಕೊಟ್ಟು ಒಂದು ಕೊಡೆ ಪರ್ಚೇಸ್ ಮಾಡಿಕೊಂಡು ರಾಜಶ್ರೀಟ್ ಒಳಗೆ ಹೋದ್ವಿ. ಸ್ವಲ್ಪ ಮಳೆ ಬರ್ತಾ ಇತ್ತು. ನಾವಿವಾಗ ಫುಲ್ ಪಾರ್ಕ್ ಎಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರುವಂತಹದ್ದು ಇಲ್ಲಿ ಕೆಳಗಡೆ ವ್ಯೂ ಪಾಯಿಂಟ್ ನೋಡಲಿಕ್ಕೆ. ನೋಡುವ ಯಾವ ಥರ ಇದೆ, ಯಾವ ಥರ ವ್ಯೂಸ್ ಕಾಣಿಸುತ್ತೆ ಎಲ್ಲವನ್ನ ತೋರಿಸ್ತೇನೆ, ಬನ್ನಿ. ಅಕ್ಕ ನಿಮ್ಮನ್ನು ಹೇಗಿದೆ ಅಕ್ಕ? ಎಂತ ಸೂಪರ್. ಕೂತಿದ್ದು ಹೇಳು, ಹೇಗಿದೆ? ಇಲ್ಲಿಂದ ಅಮ್ಮ ಮಗನ ಜಗಳ ಪ್ರಾರಂಭವಾಯಿತು. ರೇಖಾ ಮತ್ತು ಅವರ ಮಗಂದು. ಅವನು ಹೇಳುವಂತಹದ್ದು ನನಗೆ ಗೇಮ್ಸ್ ಆಟಾಡಬೇಕು, ಅಲ್ಲಿಗೆ ಹೋಗುವ ಅಂತ. ಸ್ವಲ್ಪ ಜೋರು ಮಳೆ ಬರಲಿಕ್ಕೆ ಶುರು ಆಯಿತು, ಹಾಗಾಗಿ ಅಲ್ಲಿ ಗೇಮ್ಸ್ ಏನು ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಹಾಗಾಗಿ ಬೇಡ ಅಂತ ನಾವೇ ಅಲ್ಲಿಗೆ ಹೋಗಿರಲಿಲ್ಲ. ಮತ್ತು ನಮಗೆ ಕ್ಯಾಮರಾಮ್ಯಾನ್ ಅವನೇ ಆಗಿದ್ದ ಫೋಟೋ ತೆಗಿಲಿಕ್ಕೆ. ಹಾಗಾಗಿ ನಾವು ಫೋಟೋ ತೆಗಿಲಿಕ್ಕೆ ಹೇಳುವಾಗ ಅವನು ಬೇರೆ ಥರನೇ ಫೋಟೋ ತೆಗಿತಾ ಇದ್ದೆ. ಅಂದರೆ ಏನೆಲ್ಲ ಎಫೆಕ್ಟ್ ಎಲ್ಲ ಹಾಕಿ ಏನೇನೋ ಮಾಡಿ ಫೋಟೋ ತೆಗಿತಾ ಇದ್ದ. ಅವರಿಬ್ಬರು ಜಗಳ ಮಾಡ್ಕೊಂಡೇ ಇದ್ದರು. ಬನ್ನಿ ವಿಡಿಯೋ ನಾನು ತೋರಿಸ್ತಾ ಹೋಗ್ತೇನೆ, ಬನ್ನಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮಳೆ ಬರ್ತಾ ಇತ್ತು. ಹಸ್ಬೆಂಡ್ ಮತ್ತು ನಿನಾದ್ ಬೇರೆ ಗ್ಯಾಂಗ್ ಆಗಿದ್ರು, ಅವರು ಫೋಟೋಗೆ ಬರ್ತಾ ಇರಲಿಲ್ಲ. ಮತ್ತು ಹಸ್ಬೆಂಡ್ ಕೂಡ ಹಾಗೆ ಸ್ವಲ್ಪ ಫೋಟೋಗೆಲ್ಲ ಪೋಸ್ ಕೊಡೋದು ಸ್ವಲ್ಪ ಹಿಂದೆ. ನನಗೆ ಸ್ವಲ್ಪ ಫೋಟೋದಲ್ಲಿ ಕ್ರೇಜ್ ಜಾಸ್ತಿ. ಅವರು ಫೋಟೋಕ್ಕೇನು ಪೋಸ್ ಕೊಡ್ತಾ ಇರಲಿಲ್ಲ. ಜೊತೆಗೆ ಅವರು ರಾಜಶ್ರೀಟಿಗೆ ತುಂಬ ಸಲ ಬಂದಿದ್ದಾರೆ, ಹಾಗಾಗಿ ಅವರಿಗೆ ಬೋರಾಗಿ ಹೋಗಿತ್ತು. ಹೋದಲ್ಲಿ ಕೂತ್ಕೊಳ್ತಾ ಇದ್ರು. ಜೊತೆಗೆ ನನಗೆ ಒಂದು ಹೆಲ್ಪ್ ಆಯಿತು ನಿನಾದ್ನ ಹಿಡ್ಕೊಳ್ಳೋಕ್ಕೆ. ಎಂತ ಮಾಡೋದಕ್ಕ? ಎಂತ ಯಾವ ಸಾಂಗ್? ಅಮ್ಮ ಮಗ ರೀಲ್ಸ್ ಮಾಡ್ತಾ ಇದ್ದಾರೆ. ಅವನು ಸಾಂಗ್ ಹುಡ್ಕೋದು, ಇವರು ಫೋಸ್ ಕೊಡ್ತಾ ಇದ್ರು. ಬಟ್ ಅವನು ಏನೆಲ್ಲ ಮಾಡ್ತಾ ಇದ್ದ, ಏನೆಲ್ಲ ಎಫೆಕ್ಟ್ ಆಗ್ತಾ ಇದ್ದ, ಹಾಗಾಗಿ ಜಗಳ ಆಡ್ತಾನೆ ಇದ್ರು. ಅಷ್ಟೊತ್ತಿಗೆ ನಾವೆಲ್ಲ ಸುತ್ತಾಡಿ ಬರೋಷ್ಟೊತ್ತಿಗೆ ಜೋರು ಮಳೆ ಬಂತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿಂದ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿದು ಅಲ್ಲಿಂದ ನಾವು ಡಾಮಿನೋಸ್ಗೆ ಬಂದ್ವಿ. ನೋಡ್ತಾ ಇರ್ಬೋದು, ಕೃತಿಕ್ ಅದರ ಒಳಗಡೆನೇ ಶುರು ಮಾಡಿದ್ದಾನೆ. ರಾಜಶ್ರೀಟು ಒಳಗಡೆನೇ ಶುರು ಮಾಡಿದ್ದಾನೆ. ನನಗೆ ಪಿಜ್ಜಾ ಬೇಕು, ಜೊತೆಗೆ ನನಗೆ ಚಾಕ್ಲೇಟ್ ಕೇಕ್ ಬೇಕು ಅಂತ. ಹಾಗಾಗಿ ನಾವು ಡಾಮಿನೋಸ್ಗೆ ಬಂದ್ವಿ. ನೋಡ್ತಾ ಇರ್ಬೋದು, ಅಲ್ಲಿ ಹಾಟಾಗಿ ಏನಿರಲಿಲ್ಲ, ಅಂದರೆ ಕಾಫಿ ಆಗಿರ್ಬೋದು, ಟೀ ಅಂಥದ್ದು ಏನಿರಲಿಲ್ಲ, ಬರೀ ಕೂಲ್ ಡ್ರಿಂಕ್ಸ್ ಮಾತ್ರ ಇತ್ತು. ಹೀಗೆ ಮಾತಾಡ್ತಾ ತಿಂತಾ ಇರುವಾಗ ನಮ್ಮ ಪರಿಚಯದವರು ಸಿಕ್ಕಿದ್ರು. ಹಾಗಾಗಿ ಅವ್ರ ಜೊತೆ ಸೆಲ್ಫಿ ತಗೊಂಡೆ. ನಮ್ಮವರು ಸಿಕ್ಕಿದಾಗ ಒಂಥರ ಖುಷಿ ಅಲ್ವಾ. ಅಷ್ಟೊತ್ತು ಸೈಲೆಂಟ್ ಇದ್ದ ನಿನಾದ್ ಸ್ವಲ್ಪ ಜೋರಾಗಲಿಕ್ಕೆ ಶುರು ಮಾಡಿದ. ಹಸಿವಾಗ್ತಿತ್ತು ಪಾಪ ಅವನಿಗೆ. ಹಾಗಾಗಿ ನಾವು ಹೋಟೆಲ್ ಹುಡುಕ್ತಾ ಹೋದ್ವಿ. ನಾವು ಎಷ್ಟೇ ಪಿಜ್ಜಾ ಬರ್ಗರ್ ತಿಂದರೂ ನಮ್ಮ ಹೋಟೆಲ್ ರುಚಿ ನಮಗೆ ಇದ್ದೇ ಇರುತ್ತೆ, ಊಟ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾವು ಊಟ ಎಲ್ಲ ಮಾಡಿಕೊಂಡು ವೆಜ್ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನನ್ನ ಅತ್ತೆ ಮನೆ ಮದೆನಾಡಿಗೆ ಹೊರಟ್ವಿ. ಒಂದು 1:30-2 o'clockಗೆ ನಾವು ಊಟ ಎಲ್ಲ ಮಾಡಿಕೊಂಡು ಬಸ್ಸಿಗೆ ವೇಟ್ ಮಾಡಿದ್ವಿ. ಮಡಿಕೇರಿ ಎಲ್ಲ ಸುತ್ತಾಡಿಕೊಂಡು ಮಧ್ಯಾಹ್ನ ನಂತರ ನಮ್ಮ ಅತ್ತೆ ಮನೆಗೆ ಬಂದಿದ್ದೇವೆ. ಅವತ್ತೊಂದು ಸಲ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ನನ್ನ ಅತ್ತೆ ಮನೆ ಬಂದಿರುವಂತಹದ್ದು ಮದೆನಾಡಲ್ಲಿ.
ಹಾಗೆ ನಾವು ಇವಾಗ ಅತ್ತೆಯ ಗದ್ದೆಗೆ ಬಂದಿದ್ದೇವೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ, ಇಲ್ಲಿ ಕೂಡ ಮಳೆ ಬರ್ತಾ ಇದೆ ಹೋಗ್ತಾ ಇದೆ. ಹಾಗಾಗಿ ನಾವು ಗದ್ದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಕಡೆ ಬಟರ್ ಫ್ರೂಟ್ ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು ಎಲ್ಲ ಕೂಡ ಇದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಕೃತಿಕ್ ಕೂಡ ಇದ್ದಾನೆ, ನಮ್ಮ ಆಫೀಸ್ ರೇಖಕ್ಕ ನಮ್ಮ ಮಗ. ಹಾಯ್ ಮಾಡು ಕೃತಿಕ್. ಯಾರಿಗೆ ಹಾಯ್ ಮಾಡ್ತಿದ್ಯಾ? ಯಾರು ಅವ್ರು? ಯಾರು ಹೇಳು? ಯಾರ್ಯಾರು ಹೇಳವರು? ಹಾಂ ಯಾರು ಹೇಳು? ಯಾರು ಹೇಳು? ಯಾರಿಗೆ ಹಾಯ್ ಮಾಡ್ತಿರೋದು ಹೇಳು? ಜನರಿಗ, ಸಬ್ಸ್ಕ್ರೈಬರಿಗೆ ಹಾಯ್ ಮಾಡ್ತಿದ್ದಾನಂತೆ ಕೃತಿಕ್. ನೀವು ಕೂಡ ಹಾಯ್ ಮಾಡಿ. ಬನ್ನಿ, ನಾವು ಯಾವ ಥರ ಗದ್ದೆಯಲ್ಲಿ ಎಂಜಾಯ್ ಮಾಡ್ತೇವೆ ಎಲ್ಲವನ್ನು ತೋರಿಸ್ತೇವೆ. ಅವನ ಅಮ್ಮ ಫುಲ್ ಗದ್ದೆ ನೋಡಲಿಲ್ಲಂತೆ, ಫುಲ್ ಮುಂದೆ ಹೋಗಿದ್ದಾರೆ ನಮ್ಮನ್ನು ಬಿಟ್ಟು. ನಾವು ಹೊಸ ಅವರನ್ನು ಫಾಲೋ ಮಾಡ್ತಾ ಇದ್ದೇವೆ. ಬನ್ನಿ ಆಗಿದ್ರೆ. ನಾವೀಗ ಇಲ್ಲಿದ್ದೇವೆ. ಎಲ್ಲಿದ್ದೀರಿ? ಹೇಳು ಹೇಳು ಹೇಳು. ಎಂತ ಮಾಡೋದು? ಎಂತ ಗದ್ದೆಯಲ್ಲಿ? ಹೋಗು ಕೆಳಗೆ. ಬನ್ನಿ ನೋಡಿ, ಬನ್ನಿ ಅಕ್ಕ. ಹೆದರಿಕೆ ಉಂಟು. ಎಲ್ಲ ಜಾರ್ಬೋದು ಇಬ್ರು ಸಹ. ಎಂತ ಅದ್ರಲ್ಲೇ ಹೆದರಿಕೆ ಅಷ್ಟು. ಗದ್ದೆಗೆ ಬಂದಿದ್ದೇವೆ ನಾವು. ರೇಖಕ್ಕ ಫುಲ್ ಫಸ್ಟ್ ಟೈಮ್ ಗದ್ದೆ ನೋಡ್ತಾ ಇರುವಂತದಂತೆ. ಅಮ್ಮ ಬಾಕಿ ಆದ್ರೂ ಪರವಾಗಿಲ್ಲ, ಮೊಬೈಲ್ ಬಾಕಿ ಯಾರ್ದು? ಪೂಜೆ ಮೊಬೈಲ್ ಹಾಳಾಗ್ಲಿಲ್ಲ, ಸರಿ ಆಗ್ತದೆ. ಅದು ನೀರಿಗೆ. ಹೌದಾ? ಸೂಡಿಗೆ ಅಲ್ಲ? ಸೂಡಿ ಅಲ್ಲ, ಒಂದು ಸೂಡಿಗೆ ಎಷ್ಟು ಇದಕ್ಕೆ? 8 ರೂಪಾಯಿ. ರೇಟ್ ಹಾಕ್ಬಿಡ. ಬಾ ಹೇಳು. ಎಂತ? ಟೀ ತೋಟದಲ್ಲಿದ್ದಾವೆ. ಟೀ ಎಲ್ಲ ಮನೆಯ ಕಾಫಿ. ಸಾರಿ ಗೈಸ್, ಕಾಫಿ ತೋಟದಲ್ಲಿದ್ದಾವೆ. ಈಗ ನಾವು ಹೋಗ್ತಾ ಇದ್ದಾವೆ. ಕಾಫಿ ತೋಟದಲ್ಲಿ ಎಂತ ಮಾಡೋದು ಈಗ ನಾವು? ಮಾವಿನ ಹಣ್ಣು ನೋಡ್ಲಿಕ್ಕೆ ಮತ್ತೆ ತಿನ್ಲಿಕ್ಕೆ. ನಾವು ಆಫ್ಟರ್ನೂನ್ ಬಂದ ಕಾರಣ ನಮಗೆ ಸಂಜೆ ವಾಪಸ್ ರಿಟರ್ನ್ ಆಗಬೇಕಿತ್ತು ಮನೆಗೆ. ನಾವು ಮಲೆನಾಡಲ್ಲಿ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಗೆ. 250 ತಗೊಂಡ್ರು ನಮ್ಮ ಕೈಯಿಂದ. ಅಲ್ಲಿಂದ ಇಲ್ಲಿಗೆ ನಾವು ಆಟೋ ಮಾಡ್ಕೊಂಡು ಬಂದು, ನಮಗೆ ಅಲ್ಲಿ ಹೇಳಿದರು 6:30 ಮೇಲೆ ಯಾವುದೇ ಬಸ್ ಇಲ್ಲ ಸುಳ್ಯಕ್ಕೆ ಅಂತ. ಹಾಗಾಗಿ ನಮಗೆ 6:30ಗೆ ನಾವು ಮಲೆನಾಡಿಗೆ ತಲುಪಲೇಬೇಕಿತ್ತು. ಎಷ್ಟು ಕಷ್ಟ ನೋಡಿ. ನಾವು KSRTC ಬಸ್ನಲ್ಲಿ ಬಂದು ಆಟೋ ಮಾಡಿಕೊಂಡು ವಾಪಸ್ ನಾವು ಇಲ್ಲಿಗೆ ಬಂದು, ಇಲ್ಲಿಂದ ಬೇರೆ ಏನು ಫೆಸಿಲಿಟಿ ಇಲ್ಲ. ನಮ್ಮನ್ನು ಯಾರಾದರೂ ಬಿಡಬೇಕು ಗಾಡಿಯಲ್ಲಿ, ಇಲ್ಲಾಂದರೆ ನಾವು ಆಟೋ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ನಮಗೆ 6:30ಗೆ ನಾವು ತಲುಪಲೇಬೇಕಿತ್ತು ಮಲೆನಾಡಿಗೆ. ಹಾಗಾಗಿ ನಮಗೆ ಅತ್ತೆ ಬಟರ್ ಫ್ರೂಟ್ ಆಗಿರ್ಬೋದು, ಮಾವಿನ ಹಣ್ಣೆಲ್ಲ ಪ್ಯಾಕ್ ಮಾಡಿ ಕೊಡ್ತಾ ಇದ್ರು. ಅಲ್ಲಿಂದ ವಾಪಸ್ ನಾವು ಅಲ್ಲೊಂದು ಹುಲಿ ಮನೆ ಅಂತ ಇದೆ, ನಮ್ಮ ಪರಿಚಯದವರು, ಅತ್ತೆಯ ರಿಲೇಟಿವ್. ಹಾಗಾಗಿ ಅವರ ಮನೆಗೆ ಕೂಡ ಹೋಗಬೇಕು ಅಂತ ಪ್ಲ್ಯಾನ್ ಆಯಿತು. ಕೃತಿಕಂತೂ ಬಿಡ್ತಾನೆ ಇರಲಿಲ್ಲ, ನಮಗೆ ಹೋಗಲೇಬೇಕು. ಹುಲಿ ಮನೆ ಅಂತ ಹೇಳಿದ ಕೂಡಲೇ ಅವನಿಗೆ ಏನೋ ಒಂಥರ ಗೆಸ್ ಮಾಡ್ಕೊಂಡಿದ್ದ, ಹುಲಿ ಇರುತ್ತೆ ಹಾಗೆ ಹೀಗೆ ಅಂತ. ಹಾಗಾಗಿ ನಾವು ಹುಲಿ ಮನೆಗೆ ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಅಲ್ಲಿಗೆ ತಲುಪುವಾಗ 4:30 ಆಗಿತ್ತು. ಹಾಗೆ ಮಾತಾಡ್ತಾ ಕಾಫಿ ಎಲ್ಲ ಕುಡಿತಾ ಇರುವಾಗ ಟೆನ್ಷನ್ ಆಗೋಕ್ಕೆ ಶುರು ಆಯಿತು. 5:30 ಹತ್ರ ಆಯಿತು. ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಾವು ಹೋದ ಮನೆಯವರು ಕೂಡ ನಾವು ಹೇಳಿರಲಿಲ್ಲವಲ್ಲ ಹೋಗ್ತೀವಿ ಅಂತ, ಅಲ್ಲಿಗೆ ಬರ್ತೀವಿ ಅಂತ. ಅವರು ಕೂಡ ಇರಲಿಲ್ಲ, ತೋಟಕ್ಕೆ ಹೋಗಿದ್ರು. ಅಜ್ಜ ಅಜ್ಜಿ ಮತ್ತು ಅವರ ಮಗಳು ಮಾತ್ರ ಇದ್ದರು. ಹಾಗೆ ನಮಗೆ ಟೆನ್ಷನ್ ಆಯಿತು, ಇವತ್ತು ನಾವು ಹೇಗೆ ಹೋಗೋದು? 6:30ಗೆ ಬಸ್ ಮಿಸ್ ಆದರೆ ಇಲ್ಲೇ ಹಾಲ್ಟ್ ಆಗಬೇಕಾಗತ್ತೆ, ಮಾರ್ನಿಂಗ್ ನಮಗೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ ನಾವು. ಹಾಗಾಗಿ ಮಾತಾಡ್ತಾ ಇರುವಾಗಲೇ ಅವ್ರು ಬಂದರು, ಮತ್ತು ಅವರ ಮಗ ಬಂದರು. 6 o'clock ಹತ್ರ ಆಗುವಾಗ ಅವ್ರು ಬಂದರು, ಮಾತಾಡಿದರು, ಹಾಲ್ಟ್ ಆಗಿ ಅಂತ ತುಂಬ ಒತ್ತಾಯ ಮಾಡಿದರು. ಬಟ್ ನಮಗೆ ಬರಬೇಕಿತ್ತಲ್ವ ರಿಟರ್ನ್, ನಮಗೆ ರಜೆ ಕೂಡ ಇರಲಿಲ್ಲ. ಹಾಗಾಗಿ ನಾವು ಹೋಗ್ತೀವಿ ಅಂತ ಹೇಳಿದ್ವಿ.
ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನಮ್ಮನ್ನು. ಇನ್ನೊಂದು ಸಲ ಬರ್ತೀವಿ ಅಂತ ಹೇಳಿದೆ ನಾನು. ಹಾಗಾಗಿ ಅವರ ಮನೆಯವರು ಮತ್ತು ನಮ್ಮನ್ನು 6:30 ಬಸ್ಸಿಗೆ ಬಿಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಮಗೆ 6 o'clock ಆಲ್ರೆಡಿ ಆಗಿತ್ತು. ಆಮೇಲೆ 6:10 ಆಗುವಾಗ ಅವರು ಗಾಡಿ ತಗೊಂಡು ನಮಗೆ ಒಂದು 30 ಮಿನಿಟ್ಸ್ ಅಷ್ಟು ಜರ್ನಿ ಇತ್ತು ಅಲ್ಲಿಂದ ಮದೆನಾಡಿಗೆ. ಅವರು ಒಂದು 80-90ಯಲ್ಲೇ ಓಮಿನಿ ಓಡಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದು ಸೇಫಾಗಿ ಮದೆನಾಡಿಗೆ ಬಿಟ್ಟರು. ಥ್ಯಾಂಕ್ಫುಲ್ ಅಂತ ಅನ್ನಿಸ್ತು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಫ್ರೀ ಬಸ್ ಅಂತ ಹೋಗಿ ಏನೇನೋ ಆಗಿ ಹೋಯಿತು. ಎಲ್ಲಿ ಕೂಡ ಅಂದರೆ ನಮಗೆ ಬೇಕಾಗುವಂತಹ ಯಾವ ಪ್ಲೇಸಿಗೆ ಕೂಡ ನಮಗೆ ಬಸ್ನಲ್ಲಿ ಹೋಗಿ ನಮಗೆ ಸುತ್ತಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂಥರ ಎಂಜಾಯ್ ಇತ್ತು, ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಆಮೇಲೆ ನಾವು ಮದೆನಾಡಿಗೆ ಬಂದು ನಮಗೆ 6:30 ಬಸ್ ಸಿಕ್ತು. ಬಸ್ಸಲ್ಲಿ ಕೂಡ ಫ್ರೀ ಟಿಕೆಟ್ ಆಗಿತ್ತು. ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಬಂದ್ವಿ. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನೀವು ಕೂಡ ಫ್ರೀ ಬಸ್ ಅಲ್ವಾ, ಒಂದ್ಸಲ ಹೋಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಹೇಳು. ಹೇಳು